ಕೋರ್ಟ್ ಅಲ್ಲಿಂದ ಈಗಷ್ಟೇ ಸುನಿಲ್ ಕುಮಾರ್ ಅವರು ಹೊರಗಡೆ ಬಂದಿದ್ದಾರೆ. ಏನಾಯ್ತು ಅಂತ ಹೇಳ್ತಾರೆ ಸರ್. ಪ್ರಮುಖವಾಗಿ ಕೋರ್ಟ್ ಅಲ್ಲಿಂದ ಹೊರಗಡೆ ಬಂದಿದ್ರೆ ಏನೇನು ವಾದ ಆಯ್ತು ಸರ್ ಅಲ್ಲಿ? ಅಲ್ಲ, ಸಹಜವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪೊಲೀಸರು ಯಾವ್ಯಾವ ರೀತಿಯಾದಂತಹ ಲೋಪಗಳನ್ನು ಮಾಡಿದ್ದಾರೆ ಅನ್ನೋದನ್ನ ನಮ್ಮ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ FIR ಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಸಂಗತಿ. ಅದನ್ನ ಇವತ್ತು ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸರ್, ನಿನ್ನೆ ಇಡೀ ರಾತ್ರಿ CT ರವಿ ಅವರನ್ನ ಜಿಲ್ಲೆಯಾದ್ಯಂತ ಓಡಾಡಿಸ್ಬಿಟ್ರು. ಬಹಳಷ್ಟು ಒಂದು ಕಿರುಕುಳ ಕೊಟ್ಟಿದ್ದಾರೆ, ಕೊಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ರಾಜ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟ. ನಿನ್ನೆ 6:30-7 ಗಂಟೆಗೆ ಅರೆಸ್ಟ್ ಮಾಡಿ ರಾತ್ರಿ ಇಡೀ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಸುಮ್ಮನೆ ಓಡಾಟವನ್ನು ಮಾಡಿರುವಂಥದ್ದು ಒಂದು ರಾಜಕೀಯ ದ್ವೇಷವನ್ನು ಇದರಲ್ಲಿ ತೋರಿಸ್ತಾ ಇದೆ. ಇಡೀ ಆಡಳಿತ ಯಂತ್ರವನ್ನ ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡಿಕೊಂಡಿದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಸರ್, ಪ್ರಮುಖವಾಗಿ ಸದನದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನ ಈ ರೀತಿ ಹೊರಗಡೆ FIR ಮಾಡಿಕೊಂಡು ಸಭಾಪತಿಗಳ ಒಂದು ಅನುಮತಿ ಇವತ್ತು ನಮ್ಮ ವಕೀಲರು ಬಹಳ ಸ್ಪಷ್ಟವಾಗಿ ಕೋರ್ಟಿಗೆ ತಿಳಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ಜಡ್ಜ್ಮೆಂಟ್ಗೆ ವೇಟ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಮುಂದಿನ ಹೋರಾಟ ಸರ್? ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಯಾವ್ಯಾವ ಹೋರಾಟಗಳು ನಡೀಬೇಕು ಅದು ಮಾಡ್ತೀವಿ. ಇನ್ನು ಸಾರ್ವಜನಿಕರ ನಡುವೆ ಈ ವಿಷಯವನ್ನು ತೆಗೆದುಕೊಂಡು ಹೋಗಲೇಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನವಿರೋಧಿಯಾಗಿ ಕಾನೂನುಗಳನ್ನು ವಿರೋಧಿಯಾಗಿ ಕೈಗೆತ್ಕೊಳ್ತಾ ಇದೆ, ವಿರೋಧ ಪಕ್ಷವನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದೆ ಎನ್ನುವಂಥದ್ದು ಇವತ್ತು ಜನರಿಗೆ ತಿಳಿಸಬೇಕಾಗಿದೆ. ಇವತ್ತು ಜಿಲ್ಲಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆಗೆ ನಾವು ಕರೆ ಸರ್. ಈಗ CM DCM ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಕ್ರಮ ಆಗುತ್ತೆ ಅಂತ. ಹಾಗೆ ಆಗಿ ನೋಡಿ. ಸೊ ಇದು ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.